ಇಲ್ಲೊಬ್ಬ ರೈತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಈರುಳ್ಳಿ ಬೆಳೆ ಬೆಳೆದಿದ್ರು. ಕೈಗೆ ಲಾಭ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಆಘಾತ ಎದುರಾಗಿದೆ. ಕಾರಣ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಈರುಳ್ಳಿ ಬೆಳೆ ನಾಶವಾಗಿದೆಯಂತೆ. ರೈತ ಕಣ್ಣೀರು ಹಾಕ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಗುಂತಕೊಲಮನಹಳ್ಳಿ ಗ್ರಾಮದ ರೈತ ತಿಪ್ಪೇಸ್ವಾಮಿ ತಮ್ಮ 6 ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಈರುಳ್ಳಿ ಬೆಳೆದಿದ್ರು. ಮುಂಗಾರಿನ ಲಾಭದಾಯಕ ಬೆಳೆ ಎಂದೇ ಹೇಳಲಾಗುವ ಈರುಳ್ಳಿ ಕಳೆದ 15 ದಿನಗಳ ಹಿಂದೆ ಸುರಿದ ಅಕಾಲಿಕ ಮಳೆಗೆ ಕೊಳೆತು ಹೋಗಿದೆ. ಆಕ್ರೋಶಗೊಂಡ ತಿಪ್ಪೇಸ್ವಾಮಿ ಜೆಸಿಬಿ ಯಂತ್ರದಿಂದ ಈರುಳ್ಳಿ ಬೆಳೆ ನಾಶಪಡಿಸಿದ್ದಾರೆ. 6 ಎಕರೆ ನೀರುಳ್ಳಿ ಹಾಕಿದ್ದೆ. 650 ಪ್ಯಾಕೆಟ್ ನೀರುಳ್ಳಿ ಆಗಿತ್ತು. ಸಂಪೂರ್ಣವಾಗಿ ಕೊಳೆತೋಗಿದೆ. ಒಂದು 650 ಪ್ಯಾಕೆಟಿಗೆ ಒಂದು 70 ಪ್ಯಾಕೆಟ್ ಮಾತ್ರ ಉಳ್ಕೊಂಡಿದೆ. ಹಂಗಾಗಿ ಸರಿಯಾದ ಬೆಲೆನೇ ಸಿಗ್ತಾ ಇಲ್ಲ. ರೈತರ ಕಷ್ಟ ಯಾರು ಕೇಳರೂ ಇಲ್ಲ, ಹೇಳರೂ ಇಲ್ಲ. ಕಳೆದ 15 ದಿನಗಳ ಹಿಂದೆ ಸುರಿದ ಮಳೆಗೆ ಈರುಳ್ಳಿ ಬೆಳೆ ಹೊಸ ಬೇರು ಬಿಟ್ಟು ಕೊಳೆತು ಹಾಳಾದ್ರೂ ಕೃಷಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿಲ್ಲ ಅಂತ ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ಆದ್ರೂ ಒಂದು 300-450 ಪ್ಯಾಕೆಟ್ ಉಳ್ಳಗಡ್ಡೆ ಆಗಿದ್ವು. ಅವಕ್ಕೆ ನಿಗದಿತ ಬೆಲೆ ಸಿಗ್ತಾ ಇಲ್ಲ. ಸರ್ಕಾರದಿಂದ ಒಂದು ನಿಗದಿತ ಬೆಲೆಯನ್ನು ಕೊಟ್ಟಿಲ್ಲ ಈ ವರ್ಷ. ಒಟ್ಟಾರೆ ಅನ್ನದಾತಿನ ಕಷ್ಟಕ್ಕೆ ಕೃಷಿ ಇಲಾಖೆ ಸ್ಪಂದಿಸಬೇಕಾಗಿದೆ. ಸರ್ಕಾರ ಇತ್ತ ಕಣ್ತೆರೆದು ನೋಡಿ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದೇ ಎಲ್ಲರ ಆಶಯವಾಗಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.